ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸ್ಟೋಕೋವಿಂಗ್ನ ವಿವಾಹ ವಿಚ್ಛೇದನದ ಮಾತು ಸುದ್ದಿ ವೈರಲ್ ಆಗ್ತಾ ಇದೆ. ತುಂಬ ಕಡೆ ಪೋಸ್ಟ್ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯನ ಆಸ್ತಿಯ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಕೂಡ ಹೊರಗೆ ಬರ್ತಾ ಇದೆ. ತನ್ನ ತಾಯಿಯ ಹೆಸರಲ್ಲಿದೆ ಅನ್ನುವಂತಕ್ಕಂಥ ವಿಷಯ. ಈ ಕ್ರಿಕೆಟಿಗರ ಜೀವನ ಬರೀ ಕ್ರೀಡಾಂಗಣಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ರೀ. ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಅನ್ನೋದಿರುತ್ತೆ. ಅವ್ರಿಗೂ ಅವರ ಪರ್ಸ್ನಲ್ ಲೈಫಲ್ಲಿ ಕೆಲವೊಂದಿಷ್ಟು ಸಮಸ್ಯೆ, ಸಂಕಟ, ನೋವು, ಕಷ್ಟ ಎಲ್ಲ ಇರುತ್ತೆ. ಈ ಮಧ್ಯೆ ಇವಾಗ ತುಂಬ ಸುದ್ದಿ ಆಗ್ತಿರೋ ಈ ಹಾರ್ದಿಕ್ ಪಾಂಡ್ಯನ ಕತೆ ಏನು? ಹಾಗಾದರೆ ಇದು ವದಂತಿನ, ಊಹಾಪೋಹನ ಏನು? ಇದಕ್ಕೆ ಕುರುಹುಗಳು, ಕಾರಣಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಆ ಸೀಕ್ವೆನ್ಸನ್ನು ಹೇಳ್ತಾ ಹೋಗ್ತೀನಿ. ಉತ್ತರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸ್ಟೋಕೋವಿಂಗ್ ಸರ್ಬಿಯಾ ಮೂಲದವಳು. ನತಾಶಾ ಒಬ್ಳು ಮಾಡೆಲ್, ಒಬ್ಳು ಹೀರೋಯಿನ್, ನಟಿ ಅವಳು. ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ಮೀಟ್ ಆಗಿದ್ದು ಒಂದು ನೈಟ್ ಕ್ಲಬ್ಬಲ್ಲಿ 2019. ಆವಾಗ ಕಣ್ಣ ಸಲಿಗೆ ಆಗುತ್ತೆ. 2020 ಹೊತ್ತಿಗೆ ಹಾರ್ದಿಕ್ ಪಾಂಡ್ಯ ನತಾಶಾ ಅವ್ರಿಗೆ ಮಂಡಿ ಊರಿ ಪ್ರಪೋಸ್ ಮಾಡ್ತಾರೆ. ಈ ಒಂದು ಸಂತಸದ ಕ್ಷಣವನ್ನು ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಳ್ತಾರೆ. ಏನಂದರೆ ಕ್ಯಾಪ್ಷನ್ ಬರೀತಾರೆ, ಮೇ ತೆರಾ ತೂ ಮೇರಿ ಜಾನೆ ಸಾರಾ ಹಿಂದೂಸ್ತಾನ್. ನಾನು ನಿನ್ನವನು, ನೀನು ನನ್ನವಳು, ಈ ಸುದ್ದಿ ಇಡೀ ಹಿಂದೂಸ್ತಾನಕ್ಕೆ ಗೊತ್ತಾಗಲಿ ಅನ್ನುವಂಥ ಕ್ಯಾಪ್ಷನ್ನ ಇಟ್ಟು ಈ ಸಂತಸದ ಕ್ಷಣವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗ 2020 ಜನವರಿ 1 ಇಡೀ ದೇಶ ಏನು ಹೊಸ ವರ್ಷದ ಸಂಭ್ರಮದಲ್ಲಿತ್ತೋ ಆವಾಗ ಇವರ ಸಂಭ್ರಮ ಶುರುವಾಗಿರುತ್ತೆ. ಪ್ರಪೋಸ್ ಮಾಡಿರ್ತಾರೆ. ಅದೇ ವರ್ಷ ಮೇ ತಿಂಗಳಿಗೆ ನತಾಶಾ ಪ್ರೆಗ್ನೆಂಟ್ ಆಗಿರುವ ವಿಷಯ ಗೊತ್ತಾಗುತ್ತೆ. ಜುಲೈ ತಿಂಗಳ ಹೊತ್ತಿಗೆ ಮಗುವಿನ ಜನನ ಆಗುತ್ತೆ. ಮಗುವಿನ ಹೆಸರು ಅಗಸ್ತ್ಯ ಅಂತ ನಾಮಕರಣ ಮಾಡಲಾಗುತ್ತೆ. ಇದಾದ ನಂತರ 2 ವರ್ಷಗಳ ನಂತರ 2023 ಫೆಬ್ರವರಿ 14ಕ್ಕೆ ನತಾಶಾ ಸ್ಟೋಕೋವಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಹಿಂದೂ ಮತ್ತು ಕ್ರಿಶ್ಚಿಯನ್ ಪರಂಪರೆ ಈ ಸಂಪ್ರದಾಯದಂತೆ ಮದುವೆ ಆಗ್ತಾರೆ. ಮಗನ ಸಮ್ಮುಖದಲ್ಲಿ, ಅಗಸ್ತ್ಯ 2 ವರ್ಷದ ಮಗು, ಮಗನ ಸಮ್ಮುಖದಲ್ಲಿ ಮದುವೆ ಆಗಲಾಗತ್ತೆ. ಇಷ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ. ಪೋಸ್ಟ್ಗಳು, ಸ್ಟೋರಿಗಳು ಇವರ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಹಾಗಾದರೆ ಈ ವಿವಾಹ ವಿಚ್ಛೇದನದ ಈ ಒಂದು ಸುದ್ದಿ ವೈರಲ್ ಆಗೋಕ್ಕೆ ಕಾರಣ ಏನು? ಕಾರಣ ನಂಬರ್ 1 ತಿಳಿದುಕೊಳ್ಳೋಣ. ಏನು ನತಾಶಾ ಸ್ಟೋಕೋವಿಂಗ್ ಇದ್ದಾರೆ, ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಕ್ಯಾಪ್ಷನನ್ನು ಬರೀತಾರೆ. ಆ ಕ್ಯಾಪ್ಷನಲ್ಲಿ ಹೀಗಿರುತ್ತೆ, ಸದ್ಯದರಲ್ಲಿ ಬರುವಂಥ ದಿನಗಳಲ್ಲಿ ಒಬ್ಬರು ಬೀದಿ ಪಾಲಾಗ್ತಾರೆ ಅನ್ನುವಂಥ ಮಾತು. ಬೀದಿ ಪಾಲಾಗುವಂಥ ವ್ಯಕ್ತಿ ಯಾರು ಹಾಗಾದರೆ ಅನ್ನುವಂಥದ್ದು ಪ್ರಶ್ನೆ. ಇನ್ನು 2ನೇ ಕಾರಣ ಏನಂದರೆ, ನತಾಶಾ ಸ್ಟೋಕೋವಿಂಗ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂಥ ಪೋಸ್ಟಲ್ಲಿ ಗಂಡನಾದಂತಹ ಹಾರ್ದಿಕ್ ಪಾಂಡ್ಯ ನಾಪತ್ತೆ ಆಗ್ತಾರೆ. ಅಂದರೆ ಎಲ್ಲ ಪೋಸ್ಟ್ಗಳು ಡಿಲೀಟ್ ಆಗ್ತವೆ. ಇನ್ನು 3ನೇ ಕಾರಣ, ನತಾಶಾ ಸ್ಟೋಕೋವಿಂಗ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮಲ್ಲಿ ಹಾರ್ದಿಕ್ ಪಾಂಡ್ಯನ ಹೆಸರು ರಿಮೂವ್ ಆಗುತ್ತೆ. 4ನೇ ಕಾರಣ, ಹಾರ್ದಿಕ್ ಪಾಂಡ್ಯ ಅವರಿಂದ ಈ ಕುರುಹು ಸಿಗುತ್ತೆ. ಮಾರ್ಚ್ 13ಕ್ಕೆ ಪತ್ನಿಯಾದ ನತಾಶಾ ಸ್ಟೋಕೋವಿಂಗ್ನ ಹುಟ್ಟಿದ ದಿನ, ಹುಟ್ಟು ಹಬ್ಬ, ಅದರ ಪೋಸ್ಟ್ ಹಂಚ್ಕೋತಾರೆ ಎಲ್ಲರೂ. ಇಷ್ಟು ದಿನ ಹಂಚ್ಕೊಂಡ್ರೆ ಇವತ್ತು ಯಾಕೆ ಹಂಚ್ಕೊಂಡಿಲ್ಲ ಈ ಬಾರಿ ಅನ್ನುವಂಥದ್ದು ಒಂದು ಡೌಟು. ಇನ್ನು 5ನೇದು ಏನಂದರೆ, ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯನ ಒಂದು ಮ್ಯಾಚ್ಗೂ ಪತ್ನಿಯಾದಂಥ ನತಾಶಾ ಅವರು ಕಾಣಿಸ್ಕೊಂಡ್ಲೇ ಇಲ್ಲ. ಯಾಕೆ ಸಪೋರ್ಟ್ ಮಾಡಲಿಲ್ಲ? ಇದು ಎಲ್ಲವೂ ಕೂಡ ಸೇರಿಕೊಂಡು ಇಂಟರ್ಲಿಂಕ್ ಆಗಿ ಗೊತ್ತಾಗುತ್ತೆ ವಿವಾಹ ವಿಚ್ಛೇದನ, ಡಿವೋರ್ಸ್ ಇವರ ಮಧ್ಯೆ ಏನೋ ಬಿರುಕಾಗಿದೆ ಅಂತ. ಇನ್ನೊಂದು ಕಡೆಯಿಂದ ವರದಿ, ಇವರ ಮಧ್ಯೆ ಮಾಜಿ ಪ್ರಿಯನ, ನತಾಶಾನ ಮಾಜಿ ಗೆಳೆಯನ ಜೊತೆ ಸಂಪರ್ಕ ಇದ್ದಿದ್ದರಿಂದ ಇವರ ವೈವಾಹಿಕ ಜೀವನದಲ್ಲಿ ಒಂದು ಬಿರುಕು ಶುರುವಾಯಿತು ಅಂತ. ಇನ್ನು ನತಾಶಾ ಸ್ಟೋಕೋವಿಂಗ್ ಮೊನ್ನೆ ಶನಿವಾರ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡ್ರು. ಯಾರ ಜೊತೆ ಅಂದರೆ, ದಿಶಾ ಪಠಾಣಿಯ ಮಾಜಿ ಪ್ರಿಯತಮನಾದಂಥ ಅಲೆಕ್ಸಾನ ಜೊತೆ. ಇವನು ಜಿಮ್ ಟ್ರೈನರ್ ಕೂಡ, ನತಾಶನ ಜಿಮ್ ಟ್ರೈನರ್ ಕೂಡ. ಆವಾಗ ಕೇಳಿದ್ರು, ಏನಿದು ನಿಮ್ಮ ಬಗ್ಗೆ ಸುದ್ದಿ ಹರಡ್ತಾ ಇದೆ, ಡಿವೋರ್ಸ್ ಬಗ್ಗೆ, ಹಾರ್ದಿಕ್ ಪಾಂಡ್ಯಗೆ ನೀವು ಡಿವೋರ್ಸ್ ಕೊಡ್ತೀರಾ, ಏನಾಗುತ್ತೆ ಇದು ಅಂತೆಲ್ಲ ಕೇಳಿದಾಗ ನತಾಶಾ ಸ್ಟೋಕೋವಿಂಗ್ನ ಒಂದೇ ಒಂದು ರಿಪ್ಲೈ ಏನಿತ್ತು ಅಂದರೆ, ಥ್ಯಾಂಕ್ ಯು ವೆರಿ ಮಚ್. ಇದು ಅವರ ರಿಪ್ಲೈ ಆಗಿತ್ತು. ಕ್ರಿಕೆಟಿಗರ ಜೀವನದಲ್ಲಿ ಈ ಥರದ ಏರ್ಪೇರುಗಳು ಆಗ್ತಾನೆ ಇರ್ತಾವ್ರಿ.
ಮೊಹಮ್ಮದ್ ಶಮಿಯ ಜೀವನ, ಅವನ ವೈವಾಹಿಕ ಜೀವನದ ಬಗ್ಗೆನೂ ನಮ್ಗೆ ಗೊತ್ತು. ಮುರಳಿ ವಿಜಯ್, ದಿನೇಶ್ ಕಾರ್ತಿಕರ ಕತೆ ಅಂತೂ ಹೇಳೋದೇ ಬೇಡ. ಇನ್ನು ಇಮ್ರಾನ್ ಖಾನ್, ಪಾಕಿಸ್ತಾನದ ಪೂರ್ವ ಪ್ರಧಾನಮಂತ್ರಿ ಆದಂಥ ಇಮ್ರಾನ್ ಖಾನ್, ಕ್ರಿಕೆಟಿಗರು ಕೂಡ 3 ಮದುವೆ ಆಗ್ತಾರೆ. ಫಸ್ಟು ಡಿವೋರ್ಸ್, ಸೆಕೆಂಡ್ 10 ತಿಂಗಳು ಮಾತ್ರ ಅವ್ರ ಜೊತೆ ಸಂಸಾರ, ಈಗ 3ನೇದವ್ರ ಜೊತೆ ಇದ್ದಾರೆ. ಈ ಥರದ್ಗಳು ಆಗ್ತಾನೆ ಇರ್ತವೆ. ಇದಕ್ಕೆ ಫುಲ್ ಸ್ಟಾಪು ಏನು ಇವರ ಸಂಬಂಧದಲ್ಲಿ? ಯಾಕಂದರೆ ನೇಮು ಫೇಮು ಎಲ್ಲ ಕ್ರಿಕೆಟಲ್ಲಿ ಸಿಗುತ್ತೆ ಇವರಿಗೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಮುಂಚೆ ಗುಜರಾತ್ ಟೈಟನ್ಸಲ್ಲಿ ಇದ್ದರು ಕ್ಯಾಪ್ಟನ್ ಆಗಿ. 15 ಲಕ್ಷಕ್ಕೆ ಫ್ರಾಂಚೈಸಿ ಅವರನ್ನು ಖರೀದಿ ಮಾಡಿತ್ತು. ನಂತರ ಮುಂಬೈ ಇಂಡಿಯನ್ಸ್ ಕೂಡ ಅದೇ ಅಮೌಂಟ್ಗೆ ಇವರನ್ನ ಖರೀದಿ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸುದ್ದಿ ಏನಂದರೆ, ಡಿವೋರ್ಸ್ ಆದಮೇಲೆ, ವಿವಾಹ ವಿಚ್ಛೇದನ ಆದಮೇಲೆ 91 ಕೋಟಿಯ ಒಡೆಯ, ಆಸ್ತಿಯ ಒಡೆಯ ಅಂತ ಹಾರ್ದಿಕ್ ಪಾಂಡ್ಯನ ಏನು ಕರಿತೀವಲ್ಲ, ಎಷ್ಟು ಪರ್ಸೆಂಟ್ ಹೋಗುತ್ತೆ ನತಾಶಾಗೆ? 70% ಅಂತ ವರದಿಯಾಗಿದೆ. ಆದರೆ ಹಾರ್ದಿಕ್ ಪಾಂಡ್ಯ ಗುಜರಾತಿ ತಲೆರಿ. ಅದು ಮದುವೆಗಿಂತ 3 ವರ್ಷದ ಮುಂಚೆನೇ ಒಂದು ಇಂಟರ್ವ್ಯೂವಲ್ಲಿ ಹೇಳಿಬಿಟ್ಟಿದ್ರು ಅವರು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಕಾರು, ಬಂಗ್ಲೆ ಅದೆಲ್ಲವೂ ನನ್ನ ತಾಯಿಯ ಹೆಸರು ಮೇಲಿದೆ. ಈ ವಿಷಯ ಮದುವೆಗಿಂತ 3 ವರ್ಷದ ಮುಂಚೆನೇ ಇಂಟರ್ವ್ಯೂವಲ್ಲಿ ಹೇಳಿದ್ದು ಹಾರ್ದಿಕ್ ಪಾಂಡ್ಯ. ಹಾಗಾಗಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ, ಡಿವೋರ್ಸ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಚರ್ಚೆಗಳು, ಸುದ್ದಿಗಳು ಆಗ್ತಾನೆ ಇದ್ದಾವೆ. ನಾವು ಬೇಡ್ಕೊಳ್ಳೋಣ, ಈ ಕ್ರಿಕೆಟಿಗರ ಜೀವನ ಎಷ್ಟು ನೇಮು ಫೇಮು, ಒಂದು ಒಳ್ಳೆಯ ಸಾಧನೆ, ಯಶಸ್ಸು ಹೇಗಿದೆಯೋ ಹಾಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿರಲಿ, ಚೆನ್ನಾಗಿ ಬದುಕಲಿ ಅಂತ ಬೇಡ್ಕೊಳ್ಳೋಣ. ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.